ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾಡಿಲ್ಲ ಅಂಕಲ್ ಸ್ವೀಟ್ ತಗೊಳ್ಳಿ. ಅಯ್ಯೋ ಸ್ವೀಟಾ? ಯಾಕಮ್ಮ ನಿನ್ ತಂಗಿ ಬರ್ತಡೇನಾ? ಇಲ್ಲ ಅಂಕಲ್, ನಾನು LKG ಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೆ. ಅದು ಇಡೀ ಸ್ಟೇಟ್ಗೆ ನೋಡ್ತೇನೋ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಸ್ಟೇಟ್ಗೆ ಗೊತ್ತಾ? ಸರ್ ಎಂತ ಸುಳ್ಳು ಹೇಳ್ತಾರೆ ಸರ್ ಇವನು. LKG ಯಲ್ಲಿ ఎవరు ಸ್ಟೇಟ್ ಫಸ್ಟ್ ಬರ್ತಾರೆ ಸರ್. ಓದಿದ್ರೆ ಬರ್ತಾರೆ ಕಣ, ಓದಿದ್ರೆ ಬರ್ತಾರೆ. ನೀನು ಓದಲ್ಲ ಅಂದ್ಮೇಲೆ ಯಾರೋ ಬರ್ತಾರೆ ನೀನು ಓದೋದೇ ಇಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಎಲ್ಲ ನಮ್ಗೆ ಡೈಲಾಗ್ ಬರ್ತಿದ್ಯಾ? ನೀನ್ ಪರಿಮಳ ನೀನ್ಕಿದ್ರೆ ನಿಮ್ಮ ಮನೆಗೆ ಸ್ವೀಟ್ ಕೊಡು, ನಿಮ್ಮ ಊರಿಗೆ ಸ್ವೀಟ್ ಕೊಡು, ನಮ್ಮ ಮನೆಗೆ ಏನಕ್ಕೆ ಬಂದು ಕಟ್ಟ ಕೊಡ್ತೀಯ? ಹಲೋ, ಡೋಂಟ್ ಕಾಲ್ ಮೀ ಪರಿಮಳ, ಫಸ್ಟ್ ರ್ಯಾಂಕ್ ಪರಿಮಳ, ಹುಷಾರ್. ಅಯ್ಯೋ, ಅವಳು ಸ್ಕೂಲಿಗೆ ಚೆನ್ನಾಗಿ ಓದವಳ, ಅವ್ರಿಗೆ ಮತ್ತೆ ಎದುರಿಸ್ತೀನೋ? ಅಮ್ಮ ಸಾರಿ ಪುಟ್ಟ, ನೀನು ಹೋಗ್ರಿ, ಎಲ್ರಿಗೂ ಸ್ವೀಟ್ ಕೊಟ್ಬಾ. ಹೋಮ್ವರ್ಕ್ ಬರೀತೀಯ ಇಲ್ವಾ ಕಣ ನೀನು? ಬರೀತೀನಪ್ಪ. ಓ ಎಷ್ಟು ಸೈಲೆಂಟ್ ಬರೀತೀನಪ್ಪ, ಏನೂ ಗೊತ್ತೇ ಇಲ್ಲ ಪಾಪುಗೆ. ಏ ಪರಿಮಳ, ಅಪ್ಪನಿಗೆ ಫಿಫ್ಟಿಂಗ್ ಹಾಕೊಡ್ತೀಯಲ್ಲ, ನೀನು ಹೆಂಗ್ ಆಟ ಆಡ್ತೀನಿ ನೋಡು. ಮಲಗಿರಾವು ಮತ್ತೆ ಮಲಗ್ತಾ ಇದೆ ನೋಡಿ. ನಾಯಿ ಮಾಡ್ಬಿಟ್ಟ. ನಾವು ಫಸ್ಟ್ ಟೈಮ್ ಪರಿಮಳ ನೋಡಿ, ಇವಾಗ ನಾ ಹೆಂಗ್ ಆಟ ಆಡ್ತೀನಿ. ಪಪ್ಪಿ ಸ್ಟ್ಯಾಂಡ್, ಪಪ್ಪಿ ಸೀಟ್, ಪಪ್ಪಿ ಸ್ಟ್ಯಾಂಡ್, ಪಪ್ಪಿ ಟರ್ನ್, ಪಪ್ಪಿ ಸೀಟ್. ಏನಾಯ್ತಮ್ಮ? ಯಾಕ ಬಂಗಾರ ಎತ್ಕೊಳ್ಳು. ದೇ ಏನಾಯ್ತು? ಅಮ್ಮ ನಾನೇ ಸರ್ರು. ಕಂಚಲ್ಲಿ ಹಂಗೆ ಹೆಂಗ್ ಬಂದ್ರು? ಚಿನ್ನ, ನಿನ್ಗಿಂತ 10 ನಿಮಿಷ ಮುಂಚೆ ನಾವು ಮಲ್ಗಿದ್ವಿ. ಇದು ನಮ್ ಕನ್ಸು. ಇವಾಗ ನನ್ ಕನ್ಸಲ್ಲಿ ನೀವು ಬಂದಿದ್ದ ಅಲ್ಲ ಕಣೋ, ಅಷ್ಟು ಚೆನ್ನಾಗಿ ಓದಿರೋ ಮಗುನ ಪಪ್ಪಿ ಮಾಡ್ಬಿಟ್ಟಿದ್ಯಲ್ಲೋ ನಿನ್ ಕನ್ಸಲ್ಲಿ. ಹಂಗಿದ್ರೆ ನಮ್ಮನ್ನೆಲ್ಲ ಏನೋ ಮಾಡಿದ್ದೆ. ಸೊ ಕಾಮಿಡಿ ಅಪ್ಪ, ನೀನ್ ನನ್ ಪಿಯ, ಅಮ್ಮ ನನ್ ಕೆಲ್ಸದವಳು, ಟೀಚರ್ ನನ್ ಮನೆ ಹಾಳ. ಎದುರುಗಡೆ ಹೇಳಕ್ ಆಗದೆ ಇರೋದಾನೆ ಇವ್ರು ಕನ್ಸು ಕಂಡು ನಮ್ಮನ್ನ ಇಲ್ಲೇನೋ ಮಾಡ್ತಾ ಇದ್ಯಾ? ಲೋ, ಅವ್ರು ನಿನ್ ಕನ್ಸಲ್ ಬಂದಿರೋ ಅಪ್ಪ ಅಮ್ಮನೋ, ನಾನ್ ನಿನ್ ಒರಿಜಿನಲ್ ಅಪ್ಪನೋ. ಏನ್ ಸರ್ ಇದು? ಮಕ್ಕಳು ಕನ್ಸಲ್ಲಿ ನಾವು ಟಾರ್ಚರ್ ಕೊಟ್ಟಿರ್ತೀವಿ, ಸುಮ್ನೆ ಏನೋ ಬುದ್ಧಿ ಕಲಿತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಬುದ್ಧಿ ಕಲಿಯಲ್ಲ, ಅವ್ರ ಕನ್ಸಲ್ಲಿ ನಮ್ಮನ್ನ ಕರೆಸಿ ನಮಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಯಮೋತ ರಾಜ ಬಾಣಸಲದನ್. ಇವ್ ಮಾತಾಡೋದು ಒಂದು ಅರ್ಥನೇ ಆಗಲ್ಲ ಸರ್. ನಿಮಗೆ ಫಸ್ಟ್ ಧಾರವಾಡ ಕರ್ಕೊಂಡು ಹೋಗ್ಬೇಕು, ಬನ್ನಿ ಸರ್. ಪುಟ್ಟ, ಸ್ಕಿಟ್ ಮುಗೀತು. ನಮ್ಮ ಜಡ್ಜಸ್ ಮಕ್ಕಳಿನ ಕನಸಿನ ಲೋಕ ಹೇಗಿತ್ತು ಅಂತ ಕೇಳೋಣ. ಅಧ್ಯಕ್ಷರೇ, ಆರ್ಯನ್ ಬಗ್ಗೆ ನಾನು ಹೇಳಲೇಬೇಕು. ಆರ್ಯನಲ್ಲಿ ನಾನು ಕಂಡಿಡಿದಿದ್ದು ಫಸ್ಟ್ ಏನು ಗೊತ್ತಾ? ಅವನು ಸ್ವ್ಯಾಗ್ರಿ. ಅವನಲ್ಲಿ ಬರ್ತಾನಲ್ಲ, ಫಸ್ಟ್ ಟೈಮ್ ಬಂದು ನಿಂತ್ಕೊಂಡು ಅವ್ನು ಪ್ರತಿ ಸಲನು ಅವ್ನು ಡ್ಯಾನ್ಸ್ ಮಾಡೋ ಟೈಮಲ್ಲಿ ಅವನ ಕ್ಯಾರಿ ಮಾಡ್ತಾನಲ್ಲ ಸ್ವ್ಯಾಗ್, ಸೂಪರ್. ನನಗೆ ಇದರಲ್ಲಿ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಏನು ಗೊತ್ತಾ? ಸಾಗರ್. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾನು ಸಾಗರ್ ಅವರು ತುಂಬಾ ವರ್ಷಗಳಿಂದ ಸ್ನೇಹಿತರು. ಸಾಗರ್ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಇಲ್ಲಿರುವಂತ ರೀಜನಲ್ ನಮ್ಮ ಮಣ್ಣಿನ ಪ್ರತಿಭೆ. ಇಡೀ ಕೋರ್ ಥೀಮ್ ಇದೆಯಲ್ಲ ಈ ಸ್ಕಿಟ್ ಇಂದು, ನನಗೆ ಇಷ್ಟ ಆಗಿದ್ದೇನು ಅಂತಂದ್ರೆ, ಆ ಮಗುನ ಕಂಪೇರ್ ಮಾಡಿ ಇದನ್ನ ಮಾಡ್ತಿದ್ರಲ್ಲ, ಕಂಪೇರ್ ಮಾಡಬಾರ್ದು ಅನ್ನೋಂಥ ಒಂದು ಮೆಸೇಜ್ ಅನ್ನು ಬಹಳ ಚಂದಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಅವ್ರಿಗೆ ಆದಂತ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅನ್ನ ಇಟ್ಟಿರ್ತಾನೆ. ಇನ್ನೊಬ್ಬ ಮಕ್ಕಳನ್ನ ಕಂಪೇರ್ ಮಾಡಿ ನಮ್ಮ ಮಕ್ಕಳಿಗೆ ಹೊಡೆಯೋದನ್ನ ಬಿಡಬೇಕು ಅನ್ನುವಂಥದ್ದು ಈ ಟೀಮಿನ ಮುಖಾಂತರ ಹೇಳೋದು ಬಹಳ ಖುಷಿ ಆಯ್ತು. ಈ ಒಂದು ಆಕ್ಟ್ಗೆ ನಿಮ್ಮ ಕಡೆಯಿಂದ ಏನಾದರೂ ಇದೆಯಾ? ಇದೆ. ಅವನೊಬ್ಬನಿಗಲ್ಲ, ಅವರಿಬ್ಬರಿಗೂ ಸೇರಿಸಿ. ನಿಶ್ವಿಕಾ ಮ್ಯಾಮ್ ಏನ್ ಕೊಡ್ತಾರೆ ಹೇಳಿ ಇವಾಗ? ಚಾಕ್ಲೇಟ್ ಶವರ್.
ಎಸ್ ಚಂದ್ರು ಸರ್. ಇವರಿಬ್ರು ಪುಟ್ಟ ಮಕ್ಕಳು ಒಂದು ದೊಡ್ಡ ಕಥೆಯನ್ನ ನಮಗೆ ಬಹಳ ಆನಂದಭರಿತವಾಗಿ ಅವರ ತಪ್ಪು ಒಪ್ಪುಗಳಿಗಿಂತ ಹೆಚ್ಚು ಎಷ್ಟು ಮುದ್ದಾಗಿ ತಲುಪಿಸಿದ್ರು ಅಂತ ಅಂದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಬಹಳ ಸೂಕ್ತವಾದ ಯಾಕೆ ಅಂತ ಅಂದ್ರೆ ಈ ಹೋಮ್ ವರ್ಕಿನ ಗಲಾಟೆ ಇದೆ ನೋಡಿ. ಗ್ರಾಮೀಣ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಇದೆಯೋ ಗೊತ್ತಿಲ್ಲ ನಮಗೆ, ಅದು ಸ್ವಲ್ಪ ಕಡಿಮೆ ಇದೆ, ಅಲ್ಲೂ ಇದೆ ಈಗ. ಆದ್ರೆ ಒತ್ತಡ ಇದೆಯಲ್ಲ ಸರ್ ಮಕ್ಕಳ ಮೇಲೆ ಇರ್ತಕ್ಕ, ಆ ವಯಸ್ಸಿಗೆ ಮೀರಿದ ಪುಸ್ತಕಗಳು ಕೊಟ್ಕೊಳ್ಸೋದು, ತಿಂಡಿ ಕೊಟ್ಕೊಳ್ಸೋದು, ಆ ಟೈಮಿಂಗ್ಸು, ಅದಕ್ಕೆ ಸಾಧ್ಯವಿಲ್ಲ ಅರಗಿಸ್ಕೊಳಕ್ ಆಗದೆ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ವಿ ಶಿಕ್ಷಣ. ಅದಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು ಬೇಡ ಅನ್ಲಿಲ್ಲ, ಓದಿಸಿ, ಚೆನ್ನಾಗಿ ಓದಿಸಿ. ಯಾವ ದಿಕ್ಕಿನಲ್ಲಿ ಮಕ್ಕಳು ಯಾವ ಆಸಕ್ತಿ ಇಟ್ಕೊಂಡು ಹೋಗ್ತಿರ್ತಾರೋ ಅದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಿಸಿ ಮತ್ತು ಓದೋ ಒಂದು ಅಧ್ಯಾಯವನ್ನು ಮಾಡ್ಕೊಂಡು ಹೋಗಿ. ಆಮೇಲೆ ಇನ್ನೊಂದು ಬಹಳ ರ್ಯಾಂಕ್ ಬರ್ಸೋದಕ್ಕಿಂತ ಈ ಮೊಬೈಲು ನೋಡೋದು, ನಿಮ್ಮದೇನೋ ಲ್ಯಾಪ್ಟಾಪ್ ನೋಡ್ಕೊಂಡು ಊಟ ಮಾಡಿಸೋದು, ಅದನ್ನು ಮೊದಲು ತಪ್ಪಿಸಿದ್ರೆ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಅದಕ್ಕೆ ಅದ್ಭುತವಾದ ಕೆಲಸ ಮಾಡಿರೋದ್ರಿಂದ ಇದನ್ನ ನಾನು ಕೊಡ್ತೇನೆ. ಈ ಒಂದು ಸ್ಕಿಟ್ಗೆ ಸಿಗ್ತಾ ಇದೆ ನಮ್ಮ ಜಡ್ಜಸ್ ಕಡೆಯಿಂದ ಕಿಲಾಡಿ ಜೂನಿಯರ್ ಬಜರ್. ಇಷ್ಟೆಲ್ಲ ಮಾಡ್ದಲ್ಲ ಸಾಗರ್. ಈಗ ಆಕ್ಚುಲಿ ಶರಣ್ ಸರ್ ಅವಾಗಲೇ ಭಯಂಕರ ಹೊಗಳ್ತಾ ಇದ್ರು, ಅದ್ಭುತವಾದ ಮಿಮಿಕ್ರಿ ಎಲ್ಲ ಮಾಡ್ತಾರೆ ಅವರು ಅಂತ. ಯಾಕೆ ನಮ್ಮ ಚಂದ್ರು ಸರ್ ಇಲ್ಲೇ ಇದ್ದಾರೆ, ಅವ್ರ ಡೈಲಾಗ್ ನ ಅವ್ರ ಮುಂದೆ 2 ಝಲಕ್ ಕೊಡಬಾರ್ದು ಅಂತ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಕಾಮಿಡಿ ಕಿಲಾಡಿ ಜೂನಿಯರ್ಸ್ ಬಹಳ ಅದ್ಭುತ ಬರ್ತಾ ಇದೆ. ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ. ಬರ್ತೇನೆ, ಬರ್ಲಾ, ನಮಸ್ಕಾರ. ಫೈಟಿಂಗ್ಗೆ ನನಗೆ ಬಹಳ ಇಷ್ಟ ಇರಲಿಲ್ಲ. ಎಲ್ಲಿಂದ್ರಲ್ಲಿ ಬೀಳ್ಬೇಕು, ಎಲ್ಲಿಂದ್ರಲ್ಲಿ ಹೇಳ್ಬೇಕು, ಗಲಾಟೆ ಅಲ್ವ, ಎಲ್ಲ ದೊಡ್ಡವ್ರು ಹೊಡೆಯೋದು. ಕೊನೆಗೆ ಸೋಲೋದು ನಾವೇನೆ. ಒದೆತ್ತಿನ ಸೋಲಕ್ಕೆ ಯಾಕೆ ಇಷ್ಟು ಕಷ್ಟ ಬೀಳ್ಬೇಕು, ಮಾತಾಡಿದ್ರೆ ಸಾಲದ ನಮ್ದು ಅಂತ ಲೆಕ್ಕ. ಆ ದೃಷ್ಟಿಯಿಂದ ಒಂದೇ ಏಟಿಗೆ ಅಯ್ಯೋ ಅಂತ ಅಂದ್ಕೊಂಡು ಬಿದ್ದೋಗ್ತಿದ್ನಲ್ಲ, ಅದನ್ನೇ ಕ್ಯಾರಿಕೇಚರ್ ಮಾಡ್ಕೊಂಡು ಹೋಗ್ಬಿಟ್ಟೆ ಅದ್ರ ಜೊತೆ ಒಳಗಡೆ. ಸರ್ ಖಂಡಿತವಾಗ್ಲೂ ಹೇಳಲೇಬೇಕು, ಬಹಳ ವಿಶೇಷವಾದ ಸಂದರ್ಭ. ನಮ್ಮ ಎದುರುಗಡೆ ಇರೋರು ಯಾರು, ಚಂದ್ರು ಸರ್ ಅಂದ್ರೆ ಅವರು ಸಾಧನೆಯ ಶಿಖರ. ಅವರು ಒಂದೊಂದು ಸಾಧನೆಗಳು ಒಂದೊಂದು ಮೈಲಿಗಲ್ಲು. ಅವರ ಹೆಜ್ಜೆ ಗುರುತೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂದ್ರೆ ತಪ್ಪಾಗಲ್ಲ. 50 ವರ್ಷದ ಜರ್ನಿಯಲ್ಲಿ 530ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. 70ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. 10ಕ್ಕೂ ಹೆಚ್ಚು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು 70ಕ್ಕೂ ಹೆಚ್ಚು ನಾಟಕ ಪ್ರದರ್ಶನಗಳನ್ನ ಮಾಡಿದ್ದಾರೆ. 2000ಕ್ಕೂ ಹೆಚ್ಚು ಮೈಮ್ ಶೋಗಳ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಸಕ್ರಿಯವಾಗಿ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಕಲಾ ದಿಗ್ಗಜ, ನಮ್ಮೆಲ್ಲರ ಪ್ರೀತಿಯ ಮುದ್ದಿನ ಮೇಸ್ಟ್ರಿಗೆ ಒಂದ್ಸಲಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಎದ್ದು ನಿಂತು ಅವ್ರಿಗೆ ಗೌರವನ ಸಲ್ಲಿಸೋಣ. ಚಂದ್ರು ಸರ್, we love you. 50 ವರ್ಷದ ಈ ಸುದೀರ್ಘವಾದ ಒಂದು ಜರ್ನಿ ಸುಮ್ಮನೆ ಒಂದ್ಸಲಿ ಹಿಂದೆ ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಮುಗಿದೋಗ್ತಾ ಬಂದಿದೆಯಲ್ಲ ಕಾಲ ಅನ್ಸಿದೆ. ಯಾಕಂದ್ರೆ 73ನೇ ವಯಸ್ಸಿಗೆ ಕಾಲಿಟ್ಟಿದ್ದೀನಿ. 22ನೇ ವಯಸ್ಸಿಗೆ ಸುಮಾರು ಶುರು ಮಾಡಿದಂಥದ್ದು ನಾಟಕದಿಂದ. ಇನ್ನೊಂದು ಸಂತೋಷದ ವಿಚಾರ ಎಂದ್ರೆ ನಾನು ಅನ್ನೋದು ನನಗೆ ಬಂದಿಲ್ಲ, ಅಹಂ ಅನ್ನೋದು ಬಂದಿಲ್ಲ, ಬೆಳೆದೆ ಅನ್ನೋದು ಬಂದಿಲ್ಲ. ಭೂಮಿನೇ ನಂದ ನೆಲ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ಲಿ, ಆಕಾಶದಲ್ಲಿ ಹೋರಾಡ್ಲಿ, ಕಲ್ಪನಾ ಲೋಕಕ್ಕೆ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ,